ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರುನಾಡ ಟೈಮ್ಸ್ ಡಿಜಿಟಲ್ ಮೀಡಿಯಾ. ಕರುನಾಡ ರೌಂಡ್ಸ್ಗೆ ಸ್ವಾಗತ. ನಾನು ನಿಮ್ಮ ಗೋರಾ ಶ್ರೀನಿವಾಸ್. ಕಾವೇರಿ ಹೋರಾಟಕ್ಕೆ ಕನ್ನಡ ಚಿತ್ರರಂಗದ ಸಾಥ್, ಕನ್ನಡಿಗರ ಪರ ಫಿಲಿಂ ಚೇಂಬರ್ ಘೋಷಣೆ. ಕೆಆರ್ಪೇಟೆ ಮಿನಿ ವಿಧಾನಸೌಧದಲ್ಲಿ ಐಡ್ರಾಮಾ, ರೈತನ ವಿರುದ್ಧ ತಹಸೀಲ್ದಾರ್ನ ದರ್ಪ. ಧರ್ಮಸ್ಥಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ. ಬಂಗ್ಲೆಗುಡ್ಡೆಯಲ್ಲಿ ಪತ್ತೆಯಾದ 3 ಅಸ್ಥಿಪಂಜರಗಳ ಡಿಎನ್ಎ ಗುರುತು ದೃಢ. ವಿಠಲಗೌಡ ವಿರುದ್ಧ ಬಂಧನ ವಾರೆಂಟ್ ಜಾರಿ. ಪಾಕಿಸ್ತಾನದ ಕಲ್ಲಿದ್ದಲು ಗಣಿಯಲ್ಲಿ ಭೀಕರ ಸ್ಫೋಟ, 32 ಕಾರ್ಮಿಕರ ದುರ್ಮರಣ, ಹಲವರು ಇನ್ನು ಒಳಗೆ ಸಿಲುಕಿರುವ ಶಂಕೆ. ಯೋಗೇಶ್ ಗೌಡ ಕೊಲೆ ಪ್ರಕರಣ, ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ನಿಂದ ಜಾಮೀನು, ಜೀವಾವಧಿ ಶಿಕ್ಷೆಗೆ ತಾತ್ಕಾಲಿಕ ತಡೆ. ಬಳ್ಳಾರಿಯಲ್ಲಿ ಬೆಚ್ಚಿ ಬೀಳಿಸಿದ ದುರಂತ, ಸುತ್ತಿಗೆಯಿಂದ ಪತ್ನಿ ಮತ್ತು 7 ತಿಂಗಳ ಮಗಳ ಹತ್ಯೆ, ಆರೋಪಿ ಪತಿ ಪರಾರಿ. ಕೊಡಗಿನಲ್ಲಿ ಮಳೆಯ ಆರ್ಭಟ, ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆ. ಆರಂಗಿ ಜಲಾಶಯ ಭರ್ತಿಯತ್ತ, ಮಳೆ ಇಲ್ಲದೆ ಕೆಂಗೆಟ್ಟ, ರೈತರ ಕಣ್ಣಲ್ಲಿ ಆನಂದ ಬಾಷ್ಪ. ಕುಂದಾಪುರದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ದಾಳಿ, ಚರ್ಚ್ ಎದುರೇ ಐವನ್ ರಿಚಾರ್ಡ್ ಮಸ್ಕರೇಷನ್ ಹತ್ಯೆ. ಕಾವೇರಿ ಕಿಚ್ಚು ತೀವ್ರ, ಕೆಆರ್ಎಸ್ ಬಳಿ ಭುಗಿಲೆದ್ದ ಹೋರಾಟ, ಹೆದ್ದಾರಿ ಬಂದ್, ಥಿಯೇಟರ್ ಮುತ್ತಿಗೆ ಯತ್ನ. 15,000ಕ್ಕೂ ಅಧಿಕ ಪೊಲೀಸರ ಯೋಜನೆ. ಬಿಹಾರದ ಪಾಟ್ನಾದಲ್ಲಿ ಊಟ ಬಡಿಸಲು ತಡ ಮಾಡಿದ್ದಕ್ಕೆ ಅತ್ತಿಗೆ ಶಿರಚ್ಛೇದ, ರುಂಡವನ್ನು ಮರಕ್ಕೆ ನೇತಾಕಿದ ದುಷ್ಟ ಮೈದುನ. ಗದಗ ರೈಲು ನಿಲ್ದಾಣದಲ್ಲಿ 19.3 ಕೆಜಿ ಗಾಂಜಾ ಜಪ್ತಿ, 9.56 ಲಕ್ಷ ಮೌಲ್ಯದ ಮಾದಕ ವಸ್ತು ವಶಕ್ಕೆ. ಆಗಸ್ಟ್ 29ರಂದು ಹಸೆಮಣೆ ಏರಲಿರುವ ಸ್ಯಾಂಡಲ್ವುಡ್ ನಟ ಚಿಕ್ಕಣ್ಣ, ಮಂಡ್ಯದ ಪವನ ಜೊತೆ ಹೊಸ ಜೀವನಕ್ಕೆ ಕಾಲಿಡಲಿದ್ದಾರೆ. ಲಂಚ ಸ್ವೀಕಾರ ಆರೋಪ, ಕಾರ್ಕಳ ಡಿವೈಎಸ್ಪಿ ಸೇರಿ 3 ಖಾಕಿ ಖದೀಮರು ಸೇರಿ ಓರ್ವ ಸಿಬ್ಬಂದಿ ಅಮಾನತು. ಮಿಸಸ್ ಗ್ಲೋಬ್ ಕ್ಲಾಸಿಕ್ 2026 ಕಿರೀಟ ಭಾರತದ ಮಡಿಲಿಗೆ. ಕನ್ನಡತಿ ಅರ್ಪಿತಾ ಲಂಕೇಶ್ಗೆ ವಿಶ್ವದ ಗೌರವ. ಕಾರವಾರದ ಹೊನ್ನಾವರದಲ್ಲಿ 24 ವರ್ಷದ ಯುವಕ ಪ್ರೇಮ ವೈಫಲ್ಯದಿಂದ ಪ್ರಾಣ ಕಳೆದುಕೊಂಡ ಭಗ್ನ ಪ್ರೇಮಿ. ಧಾರಾಕಾರ ಮಳೆಗೆ ಕುಸಿದ ಅಂತಾರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ. ಬೆಳಗಾವಿಯ ನಿಪ್ಪಾಣಿಯಲ್ಲಿ ಆತಂಕ ಕಳಪೆ ಕಾಮಗಾರಿ ಆರೋಪ. ಒಂದೇ ಭಾರತ್ನಲ್ಲಿ ಜಮ್ಮು ಕಾಶ್ಮೀರ ಪ್ರವಾಸ, ಭಾರತೀಯ ರೈಲ್ವೆಗೆ ಸೋನಂ ವಾಂಗ್ಚುಕ್ ಮೆಚ್ಚುಗೆ. ಶಿಕ್ಷಣ ಸುಧಾರಣೆಗೂ ಒತ್ತಾಯ. ಸೋಮವಾರ ಬೆಂಗಳೂರಿಗೆ ತಮಿಳುನಾಡು ಸಿಎಂ ವಿಜಯ್. ಕಾವೇರಿ ಮೇಕೆದಾಟು ಕುರಿತು ಮಹತ್ವದ ಮಾತುಕತೆ ಸಾಧ್ಯತೆ. ಬಕೆಟ್ನಲ್ಲಿ ಬಿದ್ದು 8 ತಿಂಗಳ ಕಂದಮ್ಮನ ದಾರುಣ ಸಾವು, ಹಾಸನದಲ್ಲಿ ಹೃದಯ ವಿದ್ರಾವಕ ಘಟನೆ. ಇದು ಇಂದಿನ ಕರುನಾಡು ಟೈಮ್ಸ್ ರೌಂಡ್ಸ್ನ ವಿಶೇಷತೆ. ಮತ್ತಷ್ಟು ಸುದ್ದಿಗೆ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾವನ್ನು ತಪ್ಪದೆ ವೀಕ್ಷಿಸಿ.